ನರಸಿಂಹ ಮಂತ್ರ ಒಂದಿರಲು ಸಾಕು. ಶ್ರೀ ಪುರಂದರದಾಸರ ಕೃತಿ. ನರಸಿಂಹ ಮಂತ್ರ ಒಂದಿರಲು ಸಾಕು, ದುರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ. ಪರಮಾತ್ಮನ ದಶಾವತಾರಗಳಲ್ಲಿ ನರಸಿಂಹ ಅವತಾರವೂ ಒಂದು. ಇದು 4ನೆಯ ಅವತಾರವೆನಿಸಿದೆ. ಅತ್ಯಂತ ಕಠಿಣವಾದ ಕಷ್ಟ ಸಂಕೋಲೆಯನ್ನು ಸರಾಗವಾಗಿ ಬಿಡಿಸಿಕೊಳ್ಳಲು ಶ್ರೀ ನರಸಿಂಹದೇವರ ಉಪಾಸನೆಯನ್ನು ಮಾಡಬೇಕು ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಈ ರೀತಿ ಉಪಾಸನೆಯನ್ನು ಮಾಡಿದ ಅನೇಕ ಮಹನೀಯರನ್ನು ನಾವು ಕಾಣುತ್ತೇವೆ. ಕೋಟಿ ಕೋಟಿ ಕಷ್ಟ ಪರಂಪರೆಯನ್ನು ನಾಶ ಮಾಡಲು ನರಸಿಂಹ ಮಂತ್ರ ಒಂದೇ ಸಾಕು. ನಮ್ಮ ದುರಿತ ರಾಶಿಯನ್ನು ನಾಶ ಮಾಡುವುದಲ್ಲದೆ ನಮಗೆ ಭಾಗ್ಯವನ್ನೂ ಒದಗಿಸಿಕೊಡುತ್ತದೆ. ಶಿಶುವಾದ ಪ್ರಹ್ಲಾದನ ಬಾಧೆ ಬಿಡಿಸಿದ ಮಂತ್ರ, ಅಸುರ ಕುಲದವರಿಗೆ ಶತ್ರು ಮಂತ್ರ, ವಸುಧೆಯೊಳು ಪಾತಕಿಗಳಗವ ಹೀರುವ ಮಂತ್ರ, ಪಶುಪತಿಗೆ ಪ್ರಿಯವಾದ ದಿವ್ಯ ಮಂತ್ರ. ಶಿಶುವಾದಂತಹ ಪ್ರಹ್ಲಾದನಿಗೆ ತಂದೆಯು ಕೊಟ್ಟ ಅಪಾರ ಹಿಂಸೆಯನ್ನು ಕೊನೆಗೊಳಿಸುವ ಸಲುವಾಗಿಯೇ ಪರಮಾತ್ಮನು ನರಸಿಂಹದೇವನಾಗಿ ಪ್ರಾದುರ್ಭಾವ ಹೊಂದಿದನು. ಬಹಳ ವಿಶೇಷ. ಪ್ರಹ್ಲಾದನ ಬಾಧೆಯನ್ನು ನಾಶಪಡಿಸಲಿಕ್ಕೋಸ್ಕರವಾಗಿ ಪ್ರಾದುರ್ಭಾವವನ್ನು ಹೊಂದಿದನು. ಅಲ್ಲಿಂದಲೇ ಕುಳಿತಲ್ಲಿ ವೈಕುಂಠದಲ್ಲಿಂದಲೇ ಅದರ ನಾಶವನ್ನು ಮಾಡಬೇಕಾಗಿತ್ತು. ಆದರೆ ಭಕ್ತರಿಗೆ ನಾನು ಅತಿ ಪ್ರಿಯನು ಎಂದು ತೋರಿಸಲಿಕ್ಕಾಗಿ ಪರಮಾತ್ಮನು ತಾನೇ ಸ್ವತಃ ಅವತಾರವನ್ನು ಮಾಡಿದನು. ತನ್ನ ಭಕ್ತನ ಸಲುವಾಗಿ ತಾನು ಏನೆಲ್ಲ ಮಾಡಲು ಸಿದ್ಧ ಎಂದು ದೇವನು ಈ ಅವತಾರದಿಂದ ತೋರಿಸಿಕೊಟ್ಟನು. ಅಸುರರೆಲ್ಲರ ನೀಚರ ದುಷ್ಟರ ಬಾಧೆಯಿಂದ ಪಾರಾಗಬೇಕಾದರೆ ನರಸಿಂಹ ಮಂತ್ರದ ಪಠನೆ ಒಂದೇ ಸಾಕು ಎಂದು ಜ್ಞಾನಿಗಳು ಅಭಿಮತ ಕೊಡುತ್ತಾರೆ. ಜ್ಞಾನಿಗಳ ಅಭಿಮತ. ಆ ಮಂತ್ರ ಈ ಮಂತ್ರ ಕೇಳಿ ನೀ ದುಃಖ ಪಡಬೇಡ, ಸಮಯ ವೇಸ್ಟ್ ಮಾಡಬೇಡ, ಹಳಮೆ ಹಾಳು ಮಾಡೋ ಅಂತ ದಾಸರು ಹೇಳ್ತಾರಲ್ಲ ಹಾಗೆ ದುಷ್ಟರೆಲ್ಲರಿಗೆ ಈ ಮಹಾನ್ ಮಂತ್ರವು ಶತ್ರುವಾಗಿ ಪರಿಣಮಿಸುವುದು. ಈ ಒಂದು ನರಸಿಂಹ ಮಂತ್ರದ ಪಠಣೆಯಿಂದ, ನರಸಿಂಹದೇವರ ಸ್ಮರಣೆಯಿಂದ, ನರಸಿಂಹದೇವರ ಮೇಲೆ ಮಾಡುವ ಭಕ್ತಿಯಿಂದ ಏನು ಶಕ್ತಿ ಒದಗುತ್ತದಲ್ಲ, ಆ ಶಕ್ತಿಯೇ ಶತ್ರುವಿಗೆ ಏನಪ್ಪದ ಮುಳುವಾಗುತ್ತದೆ. ದುಷ್ಟರಿಗೆಲ್ಲ ಮುಳುವಾಗುತ್ತದೆ, ದುಷ್ಟರಿಗೆ ಶತ್ರುವಾಗುತ್ತದೆ. ಪೂರ್ವ ಕರ್ಮಾನುಸಾರ ಮನಸ್ಸಿಲ್ಲದೆಯೇ ಪಾಪಕರ್ಮವನ್ನು ಮಾಡಿ ಪಾತಕಿಯಾದ ಸಾತ್ವಿಕ ಜೀವಿಯು ತನ್ನ ಪಾಪ ಪರಿಹಾರಕ್ಕಾಗಿ ನರಸಿಂಹ ಮಂತ್ರ ಜಪವನ್ನು ಮಾಡಿ ಪಶ್ಚಾತ್ತಾಪ ಪಟ್ಟರೆ ಸಾಕು. ಕರ್ಮಾನುಸಾರ ಸಾತ್ವಿಕ ಜೀವಿಗಳು ಕೂಡ ಕೆಲವೊಂದು ಬಾರಿ ಕೆಟ್ಟ ಕರ್ಮಗಳನ್ನು ಮಾಡ್ತಾರೆ, ಪಾಪವನ್ನು ಪಡೆದುಕೊಳ್ಳುತ್ತಾರೆ, ದುಃಖವನ್ನು ಅನುಭವಿಸುತ್ತಾರೆ. ಆದರೂ ಕೂಡ ಆ ಸಾತ್ವಿಕ ಜೀವಿಯ ಚೇತನ ವಿಶೇಷ ಇರ್ತದಲ್ಲ, ನರಸಿಂಹದೇವರ ಜಪವನ್ನು ಮಾಡಿ ಪಶ್ಚಾತ್ತಾಪ ಪಡ್ತಾನೆ ಸಾಕು. ಬಹು ಆಶ್ಚರ್ಯವೋ ಎನ್ನುವಂತೆ ಅವನು ಪುಟಕಿಟ್ಟ ಚಿನ್ನದಂತೆ ಪರಿಶುದ್ಧನಾಗುವನು. ಪಶುಪತಿ ಎಂದು ಕರೆಯಲ್ಪಡುವ ಶ್ರೀ ಮಹಾರುದ್ರದೇವರು ಸದಾ ನರಸಿಂಹ ಮಂತ್ರದ ಪಠನೆಯಲ್ಲೇ ಇರುವರು. ಸದಾ ನರಸಿಂಹದೇವರ ಪಠನೆಯಲ್ಲಿರತಕ್ಕಂಥ ಪಶುಪತಿ ರುದ್ರದೇವರನ್ನು ನಾವು ಅನುಸರಿಸಬೇಕು. ಸ್ಮಶಾನವಾದಿಯಾದ ಮಹಾರುದ್ರದೇವರು ನರಸಿಂಹ ಮಂತ್ರದ ಪಠಣೆಯಿಂದ ಸದಾ ಶುದ್ಧರಾಗಿ ಇರುವರು. ನರಸಿಂಹನನ್ನು ನಾವು ನೆನೆಯುತ್ತಾ ಹೋದರೆ ನಾವು ಸದಾ ಪವಿತ್ರರಾಗಿ ಇರ್ತೇವೆ, ಸದಾ ಶುದ್ಧರಾಗಿ ಇರ್ತೇವೆ. ನಮಗೆ ಅಶುಚಿ ಅಂತಕ್ಕಂಥದ್ದೇ ಇರುವುದಿಲ್ಲ, ಸದಾ ಶುಚಿಯಾಗಿಯೇ ಇರುತ್ತೇವೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ನಮಗೆ ದಾಸರು ವಿಶೇಷವಾಗಿ ಅದರ ಅಂತರಂಗವನ್ನು ಹೇಳ್ತಾ ಇದ್ದಾರೆ. ದಿಟ್ಟ ಧ್ರುವರಾಯನಿಗೆ ಪಟ್ಟಗಟ್ಟಿದ ಮಂತ್ರ, ಶಿಷ್ಟ ವಿಭೀಷಣನ ಪೊರೆದ ಮಂತ್ರ, ಕಟ್ಟ ಕಡೆಯಲ್ಲಿ ಅಜಾಮಿಳನ ಸಲಹಿದ ಮಂತ್ರ, ಮುಟ್ಟಿ ಭಜಿಸಿದವರಿಗೆ ಮೋಕ್ಷ ಮಂತ್ರ. ತನ್ನ ಚಿಕ್ಕಮ್ಮನಿಂದ ಅಪಮಾನಿತನಾದ ಧ್ರುವನು ನಾರದ ಮುನಿಗಳ ಉಪದೇಶದಂತೆ ಘೋರ ತಪಸ್ಸನ್ನು ಆಚರಿಸಿದನು. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರದಿಂದ ತಪವನ್ನಾಚರಿಸಿದನು. ಪರಮಾತ್ಮನ ಸಾಕ್ಷಾತ್ಕಾರವನ್ನು ಹೊಂದಿದನು. ಅಂತರಿಕ್ಷದಲ್ಲಿನ ವಿಶೇಷವಾದ ಧ್ರುವ ಪದವಿಯನ್ನು ಪಡೆದನು. ಸಿಂಸುಮಾರ ರೂಪಿ ಪರಮಾತ್ಮ, ಅಂತರಿಕ್ಷದಲ್ಲಿನ ಧ್ರುವ ಇತ್ಯಾದಿಗಳು ನಾವು ಈ ಒಂದು ಕಾಲಚಕ್ರವನ್ನು ಅಧ್ಯಯನ ಮಾಡುವಾಗ ತಿಳಿದುಕೊಳ್ತೇವೆ. ಶ್ರೀರಾಮ ರೂಪಿ ಪರಮಾತ್ಮನನ್ನು ನಂಬಿದ ವಿಭೀಷಣನು ಲಂಕಾ ಸಾಮ್ರಾಜ್ಯಕ್ಕೆ ರಾವಣನ ಅವಸಾನದ ನಂತರದಲ್ಲಿ ಅಧಿಪತಿಯಾದನು. ಮಹಾಪಾತಕಿಯಾದ ಅಜಾಮಿಳನು ಯಮಭಟರು ತನ್ನನ್ನು ಸೆಳೆಯುವುದನ್ನು ಕೊಂಡ ನಾರಾಯಣ ಎಂದು ತನ್ನ ಮಗನನ್ನು ಕೂಗಿದರೂ ಕೂಡ ಪರಮಾತ್ಮನು ಅವನ ರಕ್ಷಣೆಗೆ ಧಾವಿಸಿದನು.
ಪರಮಾತ್ಮನ ಕರುಣೆಯನ್ನು ವರ್ಣಿಸಲು ಅಸಾಧ್ಯ. ಹೀಗೆ ವಾಸುದೇವ, ನಾರಾಯಣ, ಶ್ರೀರಾಮ, ಶ್ರೀಕೃಷ್ಣ ಇತ್ಯಾದಿ ಭಗವದ್ ರೂಪಗಳಿಂದ ಅಭಿನ್ನನು ನಮ್ಮ ಶ್ರೀ ನರಸಿಂಹ ದೇವರು ಅಂತಕ್ಕಂಥ ವಿಚಾರವನ್ನು ತಿಳಿದುಕೊಂಡು ಭಜನೆಯಿಂದ ನರಸಿಂಹದೇವರ ಭಜನೆಯಿಂದ ಮೋಕ್ಷವೇ ಸಿಗುವುದೆಂದು ದಾಸರು ಸಾತ್ವಿಕ ಜನರಿಗೆ ಭರವಸೆಯನ್ನು ನೀಡಿರುವರು. ಮೊದಲನೇ ಮಟ್ಟಲ ಅದು. ನಾವು ನರಸಿಂಹದೇವರನ್ನು ಉಪಾಸನೆ ಮಾಡುತ್ತಾ ಸಾಗಿದರೆ ಮತ್ತೆ ದಾರಿಯನ್ನು ಅವರೇ ತೋರಿಸ್ತಾರೆ. ಮತ್ತೆ ಹೆಚ್ಚೆಚ್ಚು ಏನನ್ನು ಉಪಾಸನೆ ಮಾಡಬೇಕು, ಹೇಗೆ ಹೋಗಬೇಕು, ಹೇಗೆ ಮುಂದಿರಬೇಕು, ಯಾವ ಸಾಧನೆಯನ್ನು ಮಾಡಬೇಕಂತಕ್ಕಂಥ ವಿಚಾರವನ್ನು ನರಸಿಂಹದೇವರು ತಾವೇ ಅನುಗ್ರಹ ಮಾಡಿ ನಮಗೆ ಮನಸ್ಸಿನಲ್ಲಿ ತೋರಿಸಿಕೊಡ್ತಾರೆ. ಹಿಂಡು ಭೂತರ ಕಡಿದು ತುಂಡು ಮಾಡುವ ಮಂತ್ರ, ಕೊಂಡಾಡ ಲೋಕಕ್ಕೆ ಪ್ರಚಂಡ ಮಂತ್ರ, ಗಂಡುಗಲಿ ಕದನ ಉದ್ದಂಡ ವಿಕ್ರಮ ಮಂತ್ರ, ಪುಂಡರೀಕಾಕ್ಷ ಪುರಂದರ ವಿಠ್ಠಲ ಮಂತ್ರ. ಎಷ್ಟೇ ಭೂತಗಳು, ಪಿಶಾಚಗಳು, ಪ್ರೇತರುಗಳು, ಕ್ಷುದ್ರ ಅನಿಷ್ಟಕಾರಕ ದೇವತೆಗಳು ಒಮ್ಮೆಲೇ ದಾಳಿ ಮಾಡಿದರೂ ನರಸಿಂಹ ಮಂತ್ರದ ಪಠನೆ ಮಾಡುವ ಭಕ್ತನನ್ನು ಏನೂ ಮಾಡಲಾರವು. ಅವೆಲ್ಲವೂ ನಾಶ. ಒಂದೇ ಭೂತನೋ, ಒಂದೇ ಪಿಶಾಚನೋ, ಒಂದೇ ಪ್ರೇತನೋ, ಒಂದು ಕ್ಷುದ್ರ ಅನಿಷ್ಟ ದೇವತೆನೋ ಯಾವುದೋ ಒಂದರೂ ಸ್ವಲ್ಪ ನಮಗೆ ಎಫೆಕ್ಟ್ ಆದರೂ ಕೂಡ ನಮ್ಮ ದೇಹ ಜರ್ಜರಿತವಾಗುತ್ತದೆ, ಮನಸ್ಸು ಅಲ್ಲೋಲ ಕಲ್ಲೋಲಾಗ್ತದೆ. ಆದರೆ ಇಲ್ಲಿ ಗುಂಪಾಗಿ ಅವೆಲ್ಲವೂ ಬಂದರೂ ನಮ್ಮ ಮೇಲೆ ದಾಳಿ ಮಾಡಿದರೂ ಏನೂ ಮಾಡುವುದಿಲ್ಲ. ನರಸಿಂಹದೇವರ ಮಂತ್ರ ಪಠಣೆಯಲ್ಲಿ ಅಷ್ಟೊಂದು ಬಲವಿದೆ. ನಮ್ಮನ್ನು ಅದು ಸುತ್ತುತ್ತಿರುತ್ತದೆ, ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತದೆ. ಯಾರೆಲ್ಲ ನರಸಿಂಹನನ್ನು ಕೊಂಡಾಡುತ್ತಾ ಜಪಿಸುತ್ತಾ ಪೂಜಿಸುತ್ತಾ ಲೋಕದಲ್ಲಿ ಇರುವರೋ ಅವರು ಎಲ್ಲರಿಗೂ ಮಾನ್ಯರೇ ಅವರು. ಅಂತಹ ಜನರೆಲ್ಲ ಕೂಡ ಜನರಿಗೆ ಮಾನ್ಯರಾಗ್ತಾರೆ. ಯಾರ ನರಸಿಂಹದೇವರ ಪಠಣೆಯನ್ನು ಮಾಡ್ತಾ ಇದ್ದಾರೆ, ನರಸಿಂಹದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ, ನರಸಿಂಹದೇವರ ಅನುಗ್ರಹವನ್ನು ಕೇಳ್ತಾ ಇದ್ದಾರೆ, ಆ ಜನಗಳು ಕೂಡ ಮಾನ್ಯರೇ ಆಗ್ತಾರೆ. ಹೇಗೆ ಮಾನ್ಯರಾಗ್ತಾರೆ ಅಂದರೆ ರಣಾಂಗಣದಲ್ಲಿ ನರಸಿಂಹದ ಸಿದ್ಧಿ ಹೊಂದಿದ ವೀರನು ಶತ್ರುಗಳ ಪಾಲೆ ಗಂಡಗಲಿ ಆಗ್ತಾನೆ. ಯಾಕೆ ನರಸಿಂಹದೇವರು ಗಂಡಗಲಿ. ಆ ನರಸಿಂಹದೇವರ ಅನುಗ್ರಹ ಪಡೆದಂಥ ವ್ಯಕ್ತಿ ರಣರಂಗದಲ್ಲಿ ಕದನ ವಿಕ್ರಮ ಆಗ್ತಾನೆ. ಯಾಕಂದರೆ ನರಸಿಂಹದೇವರು ಕದನ ವಿಕ್ರಮ. ಹಾಗೆಯೇ ಎಲ್ಲ ಜನರು ಅದೇ ರೀತಿ ಆಗ್ತಾರೆ. ಭೀಮಸೇನ ದೇವರು ಕುರುಕ್ಷೇತ್ರ ಸಂಗ್ರಾಮದಲ್ಲಿ ದುಶ್ಯಾಸನನನ್ನು ಮೊನ್ನೆ ಸೂಕ್ತ ಪಠನೆ ಮಾಡುತ್ತಾ ಸಂಹರಿಸಿದರು. ವೈರಿ ದುಶ್ಯಾಸನನ ರಣದಲ್ಲಿ ಎಡಗೆಡಹಿ ವೀರನರಹರಿಯ ಲೀಲೆಯ ತೋರಿದ, ಕೌರವರ ಬಲಸವರಿ ವೈರಿಗಳ ನೆಗ್ಗೊತ್ತಿ ಓರಂತೆ ಕೌರವನ ಮುರಿದು ಮೆರೆದ ಎಂದು ಮಧ್ವನಾಮದಲ್ಲಿ ಹೇಳಲಾಗಿದೆ. ಇಂತಹ ವಿಶೇಷವಾದ ಪುಂಡರೀಕಾಕ್ಷ ಪುರಂದರ ವಿಠಲ ಮಂತ್ರವನ್ನು ನಿತ್ಯವೂ ಪಠನೆ ಮಾಡೋಣ, ಮಾಡಿ ಧನ್ಯರಾಗೋಣ. ನಾವೆಲ್ಲ 24 ಅಕ್ಷರದ ನರಸಿಂಹ ಮಂತ್ರ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ನರಸಿಂಹ ಗಾಯತ್ರಿ ಮಂತ್ರ. ನರಸಿಂಹಾಯ ವಿದ್ಮಹೇ ಮಹಾಬಲಾಯ ಧೀಮಹಿ ತನ್ನೋನಂತಃ ಪ್ರಚೋದಯಾತ್. ಹರಿಕಥಾಮೃತ ಸಾರದ ಪಂಚತನ್ಮಾತ್ರ ಸಂಧಿಯಲ್ಲಿ ಜ್ವರಹರ ನಾರಸಿಂಹನ ಮಹಿಮಾಯುಕ್ತವಾದ ನರಸಿಂಹ ಮಂತ್ರದ ಮಹಾನ್ ಶಕ್ತಿಯ ವರ್ಣನೆ ಇದೆ. ಅದನ್ನು ನಾವೆಲ್ಲರೂ ಹೇಳ್ಬೋದು, ಯಾವುದೇ ಸ್ಥಿತಿಯಲ್ಲಿ ಹೇಳ್ಬೋದು. ಮತ್ತೆ ಚಿದ್ದೇಹದ ಒಳಗೆ 80,725 ನರಸಿಂಹ ರೂಪದಲ್ಲಿದ್ದು ಜೀವರಿಗೆ ನಿತ್ಯದಲ್ಲಿ ಹಗಲಿರಳು ಬಪ್ಪ ಅಪಮೃತ್ಯುವಿಗೆ ಮೃತ್ಯುವೆನಿಸುವ ಭೃತ್ಯವತ್ಸಲ ಭಯವಿನಾಶನ ಭಾಗ್ಯ ಸಂಪನ್ನ ನರಸಿಂಹದೇವರು ಆ ರೀತಿಯಾಗಿ ವಿಶೇಷವಾಗಿ ಇದ್ದಾರೆ. ಝರನಳ 27 ಹರನೊಳಗೆ ಇರುವ 28 ರೂಪದಿ 2,827 ನಿಪ. ಜ್ವರಹರಾಹವಯ ನಾರಸಿಂಹನ ಸ್ಮರಣೆ ಮಾತ್ರದಿ ದುರಿತ ರಾಶಿಗಳಿರದೆ ಪೊಪವು ತರಣಿ ಬಿಂಬುವ ಕಂಡ ಹಿಮದಂತೆ. ಮಾಸ ಪರ್ಯಂತರವೂ ಬಿಡದೆ ನೃಕೇಸರಿಯ ಶುಭನಾಮ ಮಂತ್ರ ದಿತಾಸನದ ಲೇಖಾಗ್ರ ಚಿತ್ತದಿ ನಿಷ್ಕಪಟದಿಂದ ಬೇಸರದೆ ಜಪಿಸಲು ವೃಜನಗಳ ನಾಶಗೈಸಿ ಮನೋರಥಗಳ ಪರೇಶ ಪೂರ್ತಿಯ ಮಾಡಿಕೊಡುವನು ಕಡೆಗೆ ಪರಗತಿಯ ಅಂತ ನರಸಿಂಹದೇವರ ವಿಶೇಷವಾಗಿ ಸ್ಮರಣೆಯನ್ನು ಹರಿಕಥಾಂಸಾರದಲ್ಲಿ ಮಾಡಿದ್ದಾರೆ. ಚಿದಾನಂದ ದೇಹದಲ್ಲಿ ಸಿದ್ದೇಹ, ನಮ್ಮ ಜೀವದೇಹದಲ್ಲಿ 4ನೆಯ ದೇಹದಲ್ಲಿ ನರಸಿಂಹದೇವರು ಏನಪ್ಪ ಅಂದ್ರೆ 80,725 ರೂಪದಿಂದ ಇದ್ದಾನೆ. ಜೀವರನ್ನು ಕಾಪಾಡ್ತಾ ಇದ್ದಾನೆ ನರಸಿಂಹದೇವರು. ಮತ್ತು ಜ್ವರಹರ ನಾರಸಿಂಹದೇವರನ್ನು ನಾವು ಸ್ಮರಣೆ ಮಾಡೋದ್ರಿಂದ ದುರಿತರಾಶಿಗಳಿರೋದಿಲ್ಲ, ಯಾವುದೇ ಜ್ವರಗಳು ಬರೋಂಗಿಲ್ಲ. ಎಲ್ಲವೂ ದುರಿತರಾಶಿ ಹೆಂಗಂತಂದರೆ ಈ ಹಿಮ ಇದೆ, ಹಿಮವು ಏನಾಗ್ತದೆ, ಸೂರ್ಯನನ್ನು ಕಂಡ ತಕ್ಷಣ, ಸೂರ್ಯ ಕಿರಣ ಬಿದ್ದ ತಕ್ಷಣ ನಾವು ಕರಗಿ ಹೋಗ್ತಾವಲ್ಲ, ಹಾಗೆ ಎಲ್ಲ ಆ ದುಷ್ಟ ಗ್ರಹಗಳು, ದುಷ್ಟ ವಿಚಾರಗಳು ಎಲ್ಲ ನಮ್ಮನ್ನು ಅಂಟಿಕೊಂಡಂಥ ಎಲ್ಲ ಪಾಪರಾಶಿಗಳು, ಜ್ವರ ಇತ್ಯಾದಿಗಳೆಲ್ಲ ನಾಶ ಆಗ್ತವೆ. ಇನ್ನು ನರಸಿಂಹದೇವರ ಭಜನೆಯನ್ನು, ನರಸಿಂಹದೇವರ ನಾಮವನ್ನು ಸ್ಮರಣೆ ಮಾಡಬೇಕು, ತಿಂಗಳ ಪೂರ್ತ ಮಾಡಬೇಕು ಅಂತ ನಾಮಮಂತ್ರ ಜಪಿಸಬೇಕು. ಇದರಿಂದ ನಮ್ಮ ಮನೋರಥ ಎಲ್ಲ ಈಡೇರಾಗ್ತದೆ ಅಂಥೇಳಿ ದಾಸರು ಹೇಳಿದ್ದಾರೆ. ನರಸಿಂಹ ಮಂತ್ರ ಒಂದಿರಲು ಸಾಕು, ದುರಿತ ಕೋಟಿಯ ತರಿದು ಭಾಗ್ಯವ ಕೊಡುವ ಶಿಶುವಾದ ಪ್ರಹ್ಲಾದನ ಬಾಧೆ ಬಿಡಿಸಿದ ಮಂತ್ರ. ಅಸುರ ಕುಲದವರಿಗೆ ಶತ್ರು ಮಂತ್ರ. ವಸುದೆಯಳು ಪಾತಕಿಗಳ ಕವ ಹೀರುವ ಮಂತ್ರ. ಪಶುಪತಿಗೆ ಪ್ರಿಯವಾದ ದಿವ್ಯ ಮಂತ್ರ. ಈ ರೀತಿಯಾಗಿ
ಪುರಂದರದಾಸರ ಪದಗಳ ಅನುವಾದವನ್ನು ಬಹಳ ಸರಳವಾಗಿ ಮಾಡಲಿಕ್ಕೆ ನಮ್ಮ ವಿದ್ಯಾಲಯದಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳು ಇದನ್ನೇ ಮತ್ತೆ ಮುಂದುವರಿಸುವ, ಇದಕ್ಕೆ ಕೆಲವೊಂದು ಅನೇಕ ದಾಸಗಳನ್ನು ಸೇರಿಸುತ್ತಾ ತಮ್ಮ ಒಂದು ಲೇಖನಗಳನ್ನು, ಸ್ವಲ್ಪ ದೊಡ್ಡದಾದ ಲೇಖನವನ್ನು ಇದರ ಮೇಲೆ ಮಾಡಬೇಕು, ಮಾಡಿ ನಮ್ಮ ವಿದ್ಯಾಲಯಕ್ಕೆ ಕಳಿಸಿಕೊಡಬೇಕು ಅಂತ ಕೇಳ್ತಾ ಇದ್ದೇವೆ. ಹರೇ ಶ್ರೀನಿವಾಸ, ಹರೇ ಕೃಷ್ಣ. ಮತ್ತೆ ಮುಂದುವರಿಸೋಣ.